ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನು ಕೋರಿ ಅರ್ಜಿ ಸಲ್ಲಿಸಿರುವ ಹಿನ್ನೆಲೆ ಸಂಜೆ 3:40 ಸುಮಾರಿಗೆ ಮಹತ್ವದ ಶಾಂತಿ ಸಭೆ ನಡೆಯುತ್ತೆ. ಮಧ್ಯಾಹ್ನ 3:40 ಸುಮಾರಿಗೆ ಮಹತ್ವದ ಶಾಂತಿ ಸಭೆ ನಡೆಯುತ್ತೆ. ಹೈಕೋರ್ಟ್ನ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿಯವರ ಕಚೇರಿಯಲ್ಲಿ ಸಭೆ ನಡೆಯುತ್ತೆ. ಸಂಘಟನೆಗಳ ಜೊತೆ ಎಜಿ, ಕಲಬುರಗಿ ಆಡಳಿತ ಮಂಡಳಿ ಸಭೆ ಆಗುತ್ತೆ. ಆರ್ಎಸ್ಎಸ್, ಡಿಎಸ್ಎಸ್ ಸೇರಿ 7 ಸಂಘಟನೆಗಳ ಮುಖ್ಯಸ್ಥರು ಭಾಗವಹಿಸ್ತಾರೆ. ಜೊತೆಗೆ ಅರ್ಜಿದಾರರು ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾರೆ. ಹಾಗಾದರೆ ಏನೆಲ್ಲ ಇರುತ್ತೆ? ಯಾಕೆಂತ ಹೇಳಿದ್ರೆ ಎಲ್ಲರ ಅಭಿಪ್ರಾಯವನ್ನು ಪಡೆದು ನಿರ್ಧಾರವನ್ನು ಕೈಗೊಳ್ಳಿ ಅಂತ ಹೇಳಿ ಈಗಾಗಲೇ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಎಲ್ಲ ಸಂಘಟನೆಗಳು ಮತ್ತು ಎಲ್ಲ ಮುಖಂಡರ ಅಭಿಪ್ರಾಯವನ್ನು ಸಂಗ್ರಹಿಸಿ ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತ ಹೈಕೋರ್ಟ್ ಸ್ಪಷ್ಟವಾದ ನಿರ್ದೇಶನ ಇದೆ. ಎಲ್ಲರ ಅಭಿಪ್ರಾಯ ಸಮ್ಮತವಾಗಿರಬೇಕು. ಪಥ ಸಂಚಲನಕ್ಕೆ ಯಾವುದೇ ರೀತಿಯ ಅಡ್ಡಿ ಆಗಬಾರ್ದು. ಯಾವುದೇ ಘಟನೆಗಳಿಗೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುವ ರೀತಿಯಲ್ಲಿ ಘಟನೆಗಳು ಸಂಭವಿಸಬಾರದು. ಎಲ್ಲರ ಒಪ್ಪಿಗೆಯ ಪಡೆದುಕೊಂಡೇ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಹೈಕೋರ್ಟ್ ಹೇಳಿದೆ. ಹೀಗಾಗಿ ಇವತ್ತಿನ ಸಭೆಯ ಫಲಶ್ರುತಿ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಅದರ ಮೇಲೆ ನಿರ್ಧಾರಗಳನ್ನ ಹೈಕೋರ್ಟ್ ತೀರ್ಮಾನ ಮಾಡುತ್ತೆ. ಇವತ್ತು ಯಾವ್ಯಾವ ಮುಖಂಡರು ಏನೆಲ್ಲ ಅಭಿಪ್ರಾಯವನ್ನು ಹೇಳ್ತಾರೆ ಅನ್ನೋದು ಮುಖ್ಯವಾಗುತ್ತೆ. ಪಥಸಂಚಲನಕ್ಕೆ ಅನುವು ಮಾಡಿಕೊಡ್ಬೇಕು, ಆರ್ಎಸ್ಎಸ್ಗೂ ಅನುವು ಮಾಡಿಕೊಡ್ಬೇಕು, ಅದರ ಜೊತೆಗೆ ಡಿಎಸ್ಎಸ್ಗೂ ಅನುಮತಿಯನ್ನು ಮಾಡಿಕೊಡ್ಬೇಕು. ಡಿಎಸ್ಎಸ್, ಭೀಮ್ ಆರ್ಮಿ, ಹೀಗೆ ಯಾವೆಲ್ಲ ಸಂಘಟನೆಗಳು ಈ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾವೋ, ಅನುಮತಿಯನ್ನು ಕೋರಿದ್ದಾವೋ ಅವರ ಅಭಿಪ್ರಾಯ ಏನಾಗಿರುತ್ತೆ? ಯಾಕಂತ ಹೇಳಿದ್ರೆ ಎಲ್ಲರಿಗೂ ಕೂಡ ನ್ಯಾಯಸಮ್ಮತವಾದಂಥ ರೀತಿಯಲ್ಲಿಯೇ ನಡೆದುಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಹೀಗಾಗಿ ಆರ್ಎಸ್ಎಸ್ ಮತ್ತು ಡಿಎಸ್ಎಸ್ ಎರಡನ್ನೂ ಕೂಡ ಪ್ರತ್ಯೇಕವಾಗಿ ನೋಡಲಿಕ್ಕೆ ಆಗೋದಿಲ್ಲ, ಸರಿಸಮಾನವಾದ ರೀತಿಯಲ್ಲೇ ನೋಡಿಕೊಳ್ಳಬೇಕಾಗತ್ತೆ. ಇದರ ಆಧಾರದ ಮೇಲೆ ಹೈಕೋರ್ಟ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ, ಒಂದು ರೀತಿ ಜಿದ್ದಾಜಿದ್ದಿಯ ಪಥ ಸಂಚಲನ ಇದು. ಕೋರ್ಟ್ ಮೆಟ್ಟಿಲೇರಿದ್ರು. ಆನಂತರದಲ್ಲಿ ಈಗ ಸರ್ವರ ಅಭಿಪ್ರಾಯದ ಮೇಲೆ ನಿಂತ್ಕೊಂಡಿದೆ. ಈ ಸಭೆಯಲ್ಲಿ ಪ್ರಮುಖವಾಗಿ ಪರಿಗಣಿಸಬೇಕಾದ ಅಂಶಗಳೇನು? ಎರಡೂ ಕಡೆಯ ವಾದಗಳೇನಾಗಿರುತ್ತೆ ಅಂತ? ದಶರಥ್, ಈಗಾಗಲೇ ಏನು RSS ಪಥಸಂಚಲನ ಈಗಾಗಲೇ 3 ಬಾರಿ ಮುಂದೂಡಿಕೆ ಆಗಿರುವಂತದ್ದು. RSS ಪಥಸಂಚಲನಕ್ಕೆ ಒಂದಿಷ್ಟು ವಿರೋಧ ಇರುವಂತದ್ದು. ಇದೇ ಕಾರಣಕ್ಕಾಗಿ ಇವತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಡಳಿತ, RSS, DSS ಜೊತೆಗೆ ಎಜಿ ಅವರು ಸೇರಿದಂತೆ ಕಲಬುರಗಿ ಜಿಲ್ಲಾಡಳಿತ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಇವತ್ತು ಒಂದು ಸಭೆಯನ್ನ ಮಾಡ್ಲಿಕ್ಕೆ ಹೈಕೋರ್ಟ್ ಈಗಾಗಲೇ ಸೂಚನೆ ನೀಡಿತ್ತು. ಅದರಂತೆ ಇವತ್ತು ಇನ್ನು ಹೈಕೋರ್ಟ್ನ ಎಜಿ ಅವರ ಕಚೇರಿಯಲ್ಲಿ ಇವತ್ತು ಸಂಜೆ 3:44 ಗಂಟೆ ವೇಳೆಗೆ ಈ ಸಭೆಯನ್ನ ಮಾಡಲಾಗುತ್ತೆ. ಸುಮಾರು 7 ಸಂಘಟನೆಗಳು ಇದರಲ್ಲಿ ಭಾಗಿಯಾಗ್ತವೆ. ಅದರ ಜೊತೆಗೆ ಅರ್ಜಿದಾರರ ಪರ ವಕೀಲರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗುವಂತದ್ದು. ಸಭೆಯಲ್ಲಿ ಭಾಗಿಯಾಗಿ RSS ಪಥಸಂಚಲನ ಏನ್ ನಡೀತಿ, ಪಥಸಂಚಲನಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳಾಗ್ತಿದ್ರೆ ಯಾಕೆ ಆಗ್ತದೆ, ಸೊ ಎಲ್ಲರ ಸಮ್ಮತಿಯನ್ನ ಪಡ್ಕೊಳ್ಬೇಕು. ಇದಕ್ಕೆ ಯಾಕೆ ವಿರೋಧ ಇದೆ, ಯಾಕೆ ವಿರೋಧ ಮಾಡ್ತಿದ್ದಾರೆ, ವಿರೋಧ ಮಾಡ್ಲಿಕ್ಕೆ ಇರುವಂತ ಉದ್ದೇಶಗಳೇನು, ಯಾಕೆ RSS ಪಥಸಂಚಲನ ಮಾಡಬೇಕು, ಮತ್ತೆ RSS ಪಥಸಂಚಲನ ಮಾಡುತ್ತಿರುವ ಉದ್ದೇಶ ಆದ್ರೆ ಏನು, ಈ ಎಲ್ಲಾ ಮಾಹಿತಿಗಳನ್ನು ಕೂಡ ಅಲ್ಲಿ ಚರ್ಚೆಯನ್ನ ಆಗ್ಬೇಕಾಗುತ್ತೆ. ಒಂದು ವೇಳೆ ಯಾವ್ದಾದ್ರು ಏಕಕಾಲಕ್ಕೆ RSS ಪಥಸಂಚಲನ ಮಾಡುವಂಥದ್ದು, ಬೇರೆ ಸಂಘಟನೆಗಳು ಪಥಸಂಚಲನ ಮಾಡುವಂಥದ್ದು, ಈಗ ಕ್ಲಾಶ್ ಆಗುವಂಥದ್ದು, ಇದರಿಂದ ಯಾವ್ದಾದ್ರು ಗಲಾಟೆಗಳಾಗುವಂಥದ್ದು, ಇಲ್ಲ ಕೋಮು ಗಲಾಟೆಗಳಾಗುವಂತ ಸಾಧ್ಯತೆಗಳಿರುತ್ತೆ. ಇವೆಲ್ಲಾ ಮಾಹಿತಿಗಳನ್ನು ಕೂಡ ಇವತ್ತು ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಅದ್ರ ಜೊತೆಗೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಏನೆಲ್ಲ ಆಗ್ಬೋದು, ಆಗು ಹೋಗುಗಳನ್ನ ಮಾಹಿತಿಗಳನ್ನು ಕೂಡ ಕಲೆ ಹಾಕೊಳ್ಳುತ್ತೆ. ಮತ್ತು ಇತರ ಸಂಘಟನೆಗಳ ಒಂದು ಅಭಿಪ್ರಾಯಗಳನ್ನು ಕೂಡ ಕಲೆ ಹಾಕುವಂಥದ್ದು. ಇಲ್ಲಿ ಪ್ರಮುಖವಾಗಿ ಈಗ RSS ಪಥಸಂಚಲನಕ್ಕೆ ವಿರೋಧವನ್ನ ಮಾಡಿದ್ದೇ ಆಗಿದ್ದಾದ್ರೆ ಬೇರೆ ಇತರ ಯಾವುದೇ ಸಂಘಟನೆಗಳಿರ್ಬೋದು, DSS ಗಳಿರ್ಬೋದು, ಕಾರ್ಮಿಕ ಒಕ್ಕೂಟಗಳಿರ್ಬೋದು, ಯಾವುದೇ ಸಂಘಟನೆಗಳು ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಹೋರಾಟದ ಹೆಸರಿನಲ್ಲೋ ಮತ್ತು ಬೇರೆ ಹೆಸರಿನಲ್ಲೋ ಇವರು ಕೂಡ ಪಥಸಂಚಲನ ಮಾಡುವಂಥದ್ದು, ಇಲ್ಲ ಮೆರವಣಿಗೆಗಳನ್ನ ಮಾಡುವಂಥದ್ದು. ಸೊ ಅಂತವರು ಕೂಡ ಇಲ್ಲಿ ಬ್ಯಾನ್ ಮಾಡ್ಲಿಕ್ಕೆ ಅವಕಾಶಗಳಾಗುತ್ತೆ. ಹಂಗಾದ್ರೆ ಒಂದೇ ಅಂದ್ರೆ ಕಾನೂನಿನ ಅಡಿಯಲ್ಲಿ ಎಲ್ಲರಿಗೂ ಯಾವುದೇ ಸಂಘಟನೆಗಳಿರ್ಬೋದು, ಎಲ್ಲರೂ ಕೂಡ ಒಂದೇ ರೀತಿಯ ಅವಕಾಶಗಳಿರುವಂತದ್ದು. ಹೀಗಾಗಿ ಒಂದಕ್ಕೆ ಕೊಟ್ಟು ಒಂದಕ್ಕೆ ಕೊಡಲ್ಲ ಅಂತ ಕಾನೂನಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಸೊ ಈ ಕಾರಣಕ್ಕಾಗಿ ಎಲ್ಲರ ಅನುಮತಿಯನ್ನ ಪಡ್ಕೊಂಡು ಇವತ್ತು ಎಲ್ಲರ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹವನ್ನ ಮಾಡಿಕೊಂಡು ಈ ವರದಿಯನ್ನ ಒಂದು ಹೈಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಲಾಗುತ್ತೆ. ಹೈಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿದ ಬಳಿಕ 7ನೇ ತಾರೀಕು ಮತ್ತೆ ಈ ಪ್ರಕರಣದ ಅರ್ಜಿಯ ವಿಚಾರಣೆ ಇರುವಂತದ್ದು. ವರದಿಯನ್ನ ಪರಿಶೀಲನೆ ಮಾಡಿದಂತ ನ್ಯಾಯಾಲಯ ಸೊ ಅದಕ್ಕೆ ಇದುವರೆಗೆ ಇರುವಂತ ಅಡೆತಡೆಗಳೇನು ಅಂತ ಸರ್ಕಾರದ ಪರವಾಗಿ ಏನು ಎಜಿ ಅವರು ಒಂದಿಷ್ಟು
ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡ್ತಾರೆ. ಅದರ ಜೊತೆಗೆ ಇದುವರೆಗೂ ಜಿಲ್ಲಾಡಳಿತ ಏನು ಕಲೆ ಹಾಕಿದೆ ಮಾಹಿತಿಯನ್ನ, ಅಂದ್ರೆ ಪಥಸಂಚಲನವನ್ನ ಮಾಡ್ಲಿಕ್ಕೆ ಅಲ್ಲಿರುವಂತ ಸಮಸ್ಯೆಗಳಿರ್ಬೋದು, ಇಲ್ಲ ಭದ್ರತೆಗಳಿರ್ಬೋದು, ಇಲ್ಲ ಬೇರೆ ಏನಾದ್ರು ರೀಸನ್ಗಳಿದ್ರೆ ಇದುವರೆಗೆ ಕಲೆ ಹಾಕಿರುವಂತ ಮಾಹಿತಿಗಳಿರ್ಬೋದು, ಅಲ್ಲಿನ ಗುಪ್ತಚರ ಇಲಾಖೆ ಕಲೆ ಹಾಕಿರುವಂತ ಮಾಹಿತಿಗಳಿರ್ಬೋದು, ಎಲ್ಲಾ ಮಾಹಿತಿಗಳನ್ನ ಎಜಿ ಅವರಿಗೆ ಇಲ್ಲ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡ್ತಾರೆ. ಇದಾದ ನಂತರ ನ್ಯಾಯಾಲಯ ಆ ಎಲ್ಲಾ ಮಾಹಿತಿಗಳನ್ನ ಪರಿಶೀಲಿಸಿ ಅಧ್ಯಯನ ಮಾಡಿದ ಬಳಿಕ ಏನು ಪಥಸಂಚಲನಕ್ಕೆ ಅನುಮತಿಯನ್ನ ಕೊಡಬೇಕಾ ಕೊಡಬಾರ್ದಾ ಅಂತೇಳಿ ನ್ಯಾಯಾಲಯ ನಿರ್ಧಾರ ಮಾಡುವಂತದ್ದು. ದಶರಥ್. ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.